Hi students, welcome to the second PUC Computer Science online class. We are at the chapter of typical configuration of computer system. First chapter, class number 3. Note this point students, this is class number 3. And again, just subscribe to our YouTube channel and then you'll get subscribed in black color. This is called bell icon. Just click on that, you'll get 3 options. Select first one, all students. You'll get the first notification of our all uploaded videos. Late yake chapter na continue ಮಾಡೋಣ. See students, last class ತುಂಬಾ topics na discuss ಮಾಡಿದೀವಿ. The major concept is motherboard. You are familiar with characteristics of motherboard, types of motherboard. So ಈ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ನನಗೆ ಕೇಳ್ತಿದ್ರು, ಸರ್ ಇವೆಲ್ಲ ಏನು, ಲೈಕ್ LIF ಅಂದ್ರೆ ಏನು, RIM ಅಂತಂದ್ರೆ ಏನು, DIMM ಅಂತಂದ್ರೆ ಏನು, ISC ಅಂತಂದ್ರೆ ಏನು ಅಂತ ಹೇಳಿ. ಸಿ ಸ್ಟೂಡೆಂಟ್ಸ್, ಒಂದೊಂದು ಟೈಪ್ ಆಫ್ ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಆ ಮದರ್ ಬೋರ್ಡ್ ಅಲ್ಲಿ ಯಾವೆಲ್ಲ ಕಾಂಪೊನೆಂಟ್ಸ್ ಇದ್ದು ಆ ಕಾಂಪೊನೆಂಟ್ಗಳು ಯಾವ್ಯಾವುದು ಅಂತ ಹೇಳಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಈ ಎಲ್ಲ ಕಾಂಪೊನೆಂಟ್ಸ್ ಬಗ್ಗೆ ಫರ್ದರ್ ಇನ್ ದ ಚಾಪ್ಟರ್ ಅಲ್ಲಿ ನಿಮ್ಗೆ ಲೈಟ್ ಆಗಿ ಇಂಟ್ರೊಡಕ್ಷನ್ಸ್ ಕೂಡ ಸಿಗುತ್ತೆ. ಡೋಂಟ್ ಕನ್ಫ್ಯೂಸ್, ಒಂದೊಂದರಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಹೈಲೈಟ್ ಆಗಿತ್ತು ಅಂತ. XT ಅಲ್ಲಿ ಇಷ್ಟೆಲ್ಲ ಕಾಂಪೊನೆಂಟ್ಸ್ ಹೈಲೈಟ್ ಆಗಿದೆ, ನಿಮ್ಮೊಂದು AT ಅಲ್ಲಿ some other components highlight agide like PGA, SDRAM, PSI, ISA. Baby AT alli bandaga different like PGA, SDRAM, DDR, SDRAM, PCI, ISA. ATX anta bandaga some other components like DDR, SDRAM, PCI, AGP, etc. students. And we are at the concept of components of motherboard. Successfully we are completed 3 components students, that is called bus, BIOS, CMOS. Busal 2 types, internal, external. BIOS students and CMOS. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ಮಾರ್ಕ್ ಗೆ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ಅಂತಂದಾಗ ನೀವು 3 ಕಾಂಪೊನೆಂಟ್ಸ್ ಬಸ್, BIOS, CMOS ನ ಎಕ್ಸ್ಪ್ಲೇನ್ ಮಾಡೋದು ಒಳ್ಳೆಯದು. It is a new concept. Today's concept that is called processor. Processor is nothing but CPU students. It is also known as microprocessor ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೈಕ್ರೋ ಪ್ರೊಸೆಸರ್ ಅಂತಂದ್ರು ಒಂದೇ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದ್ರು ಒಂದೇ, ಪ್ರೊಸೆಸರ್ ಅಂತಂದ್ರು ಒಂದೇ. ವಾಟ್ ಈಸ್ ಪ್ರೊಸೆಸರ್ ಅನ್ನೋದು ಅಫಿಷಿಯಲ್ ಕ್ವಶನ್ 1 ಮಾರ್ಕ್ ಬರುತ್ತೆ. ಸಿ ಸ್ಟೂಡೆಂಟ್, ಎ ಪ್ರೊಸೆಸರ್ ಇಸ್ ದ ಲಾರ್ಜೆಸ್ಟ್ ಚಿಪ್ resides in the computer and other electronic components to process the data. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಚಿಪ್ ಸ್ಟೂಡೆಂಟ್ಸ್. ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ನಾನು ಇಲ್ಲಿ ಕೊಟ್ಬಿಡ್ತೀನಿ. ನಾವು CPU ಅನ್ನೋದನ್ನ ಒಂದು ಬಾಕ್ಸ್ ಅಂತ ಕರಿತೀವಿ ಅಷ್ಟೇ. ಅದನ್ನ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಬಿನೆಟ್ ಅಂತ ಕರಿತೀವಿ. ನೀವು CPU ಬಾಕ್ಸ್ ನ ಓಪನ್ ಮಾಡಿದ್ರೆ ನಿಮಗೆ ಸಿಗುವಂತದ್ದು ಮದರ್ ಬೋರ್ಡ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮದರ್ ಬೋರ್ಡ್ ಒಳಗಡೆ ಒಂದು ಲಾರ್ಜೆಸ್ಟ್ ಚಿಪ್, ಅದು ಎಕ್ಸಾಕ್ಟ್ ನಿಮ್ಗೆ ಎಲ್ಲ ಚಿಪ್ಗಳಿಗಿಂತ ದೊಡ್ಡದಾಗಿರುತ್ತೆ ಸ್ಟೂಡೆಂಟ್ಸ್. ಅದನ್ನ ನಾವು ಆಕ್ಚುಲಿ ಕರೆಯುವಂತದ್ದು ಪ್ರೊಸೆಸರ್. ಯಾಕೆ ಅಂತಂದ್ರೆ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಒಂದೇ ಆಗಿರುತ್ತೆ. ಆ ಪ್ರೊಸೆಸರ್ ತುಂಬಾ ಇಂಪಾರ್ಟೆಂಟ್ ಕಾಂಪೊನೆಂಟ್, ಅದು ಮದರ್ ಬೋರ್ಡ್ ಮೇಲೆ ಇರುತ್ತೆ. ಆ ಮದರ್ ಬೋರ್ಡ್ ಒಂದು ಕ್ಯಾಬಿನೆಟ್ ಒಳಗಡೆ ಇರುತ್ತೆ ಸ್ಟೂಡೆಂಟ್ಸ್, ಅಂದ್ರೆ CPU ಬಾಕ್ಸ್ ಒಳಗಡೆ. ಅದಕ್ಕೆ ಆ ಬಾಕ್ಸ್ ಗೆ ಬೇರೆ ಹೆಸರು ಇಡೋದು ಬೇಡ ಅಂತ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇಡ್ತಾರೆ. ಸೊ ಇದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ನೀವು ಯಾವುದೇ ಕಾನ್ಸೆಪ್ಟ್ ಬಗ್ಗೆ ಇಂಡೆಪ್ತ್ ಆಗಿ ತಿಳ್ಕೋಬೇಕು, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. CPU ಅಂದ ತಕ್ಷಣ ಎಕ್ಸಾಕ್ಟ್ ಆಗಿ ಮದರ್ ಬೋರ್ಡ್ ಮೇಲೆ ಒಂದು ಕಾಂಪೊನೆಂಟ್, ಅವನ ಮೇಲೆ ಯಾವಾಗ್ಲೂ ಒಂದು ಫ್ಯಾನ್ ಲೊಕೇಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಲಿಟ್ಲ್ ಫ್ಯಾನ್, ನೀವು ಮನೆಗಳಲ್ಲಿ ಮೇಲೆ ಇರುತ್ತಲ್ವ ಫ್ಯಾನ್, ಅದು ಬಿಗ್ ಸೈಜ್ ಆಫ್ ಫ್ಯಾನ್. ಬಟ್ ಪ್ರೊಸೆಸರ್ ಮೇಲೆ ಕೂಡ ಒಂದು ಫ್ಯಾನ್ ಇರುತ್ತೆ. ಆ ಫ್ಯಾನ್ ಯಾವಾಗ್ಲೂ ರೊಟೇಟ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್ ಟು ಕೂಲ್ ಅಪ್ ದ ಪ್ರೊಸೆಸರ್. ನಿಮ್ಮ ಪ್ರೊಸೆಸರ್ ನ ಕೂಲ್ ಮಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಪ್ರೊಸೆಸರ್ ಯಾವಾಗ್ಲೂ ಹೀಟ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯಾನ್ ಅನ್ನೋದು ಲಿಟ್ಲ್ ಫ್ಯಾನ್ ನಿಮ್ಮ ಕಂಪ್ಯೂಟರ್ ಅಲ್ಲಿ 2 ಕಡೆ ಇರುತ್ತೆ. ಒಂದು ಬಂದು ಆನ್ ದ ಪ್ರೊಸೆಸರ್, ನಥಿಂಗ್ ಬಟ್ ಮದರ್ ಬೋರ್ಡ್. ಇನ್ನೊಂದು ಬಂದು SMPS ಅಂತ ಒಂದು ಕಾನ್ಸೆಪ್ಟ್ ಹೋಗ್ತೀವಿ, ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ. ಅದು ಹೋಗ್ತಾ ಹೇಳ್ತೀನಿ ನಾನು. ಅಲ್ಲೂ ಕೂಡ ಫ್ಯಾನ್ ಬರುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಸೆಸರ್ ಅಂದ್ರೆ ಏನು? ಎ ಪ್ರೊಸೆಸರ್ ಇಸ್ ದ ಲಾರ್ಜೆಸ್ಟ್ ಚಿಪ್ ರಿಸೈಡ್ಸ್ ಇನ್ ದ ಕಂಪ್ಯೂಟರ್. ಕಂಪ್ಯೂಟರ್ ಒಳಗಡೆ ಲಾರ್ಜೆಸ್ಟ್ ಚಿಪ್ ಆಗಿರುತ್ತೆ. ಅಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಜೊತೆಗೆ ಇರುತ್ತೆ to process the data. Idr main advantage, processing of data. It is a single integrated circuit chip, IC ಅಂತ ಹೇಳ್ತೀವಿ. ನೀವು ಲಾಸ್ಟ್ ಇಯರ್ ಕೇಳಿರ್ತೀರಾ IC, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಜನರೇಷನ್ಸ್ ಆಫ್ ಕಂಪ್ಯೂಟರ್ ಓದಿರ್ತೀವಿ.
It is also known as microprocessor or central processing unit ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. The processor is the main component on the motherboard and is called as brain of the computer. ನಾವ್ ಇದನ್ನ ಏನಂತ ಓದಿದ್ವಿ? ಮೇನ್ ಪಾರ್ಟ್ ಆಫ್ ದ ಕಂಪ್ಯೂಟರ್, ಹಾರ್ಟ್ ಆಫ್ ದ ಕಂಪ್ಯೂಟರ್, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಓದಿದ್ವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. CPU ಕನ್ಸಿಸ್ಟ್ ಆಫ್, ನಾವ್ ಇದನ್ನ ಬೇಸಿಕ್ ಯೂನಿಟ್ಸ್ ಅಲ್ಲೇ ಓದಿದ್ವಿ. CU ಕಂಟ್ರೋಲ್ ಯೂನಿಟ್, ALU arithmetic and logic unit, registers. Same to same explanation. Control unit is used to control the computer signals, that is accepting input, processing output, etc. Arithmetic and logic unit is used to solve all mathematical problems. Some arithmetic problems are addition, subtraction, multiplication, division, etc. Some logical problems are and or not solved by ALU only. Registers are used to store data and intermediate results temporarily. Idea banta students? This is about the fourth component of your motherboard, that is called processor. ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂತ ತಿಳ್ಕೊಳ್ಳಿ. ಎಕ್ಸಾಮ್ ಅಲ್ಲಿ 3 marks ಗೆ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ಅಂತ ಕೊಟ್ಟಾಗ, ಸೊ ಯಾವತ್ತಾಗ್ಲಿ ಆಪ್ಷನ್ಸ್ ಗಿಂತ ಒಂದನ್ನ ಜಾಸ್ತಿ ಬರೆಯೋದು ಒಳ್ಳೇದು ಸ್ಟೂಡೆಂಟ್ಸ್. ಲೈಕ್ 3 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಪ್ರೊಸೆಸರ್ ಕೂಡ ಈಸಿ ಆಗಿದೆ, ಸೊ 4 ಪಾಯಿಂಟ್ಸ್ ನ ಬರೆದ್ರೆ ಒಳ್ಳೇದು. ಯಾವ್ದಾದ್ರು 3 ಪಾಯಿಂಟ್ಸ್ ಅಲ್ಲಿ 1 ಪಾಯಿಂಟ್ ರಾಂಗ್ ಆದ್ರೂ 4 ಪಾಯಿಂಟ್ಸ್ ಬರೆದಿರೋದಕ್ಕೆ ನಿಮ್ಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. Idea banta? Concentrate here students. We have completed 4 components of motherboard, that is called bus, BIOS, CMOS and processor. Take down the point number 5 called slots. Bunny students, slots hatra kotogana. See students, a slot is an opening place in a computer where you can insert a printed circuit board. Often slots are also known as expansion slots. Andre ನಿಮ್ಮ PCB ಅಂತ ಏನ್ ಕರೆದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ನಾವು ಮದರ್ ಬೋರ್ಡ್ ಅಲ್ಲೇ ಓದಿದ್ವಿ. ಆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕನೆಕ್ಟ್ ಆಗ್ಲಿಕ್ಕೆ ನಿಮ್ಮ ಒಂದು CPU ಒಳಗಡೆ ಓಪನಿಂಗ್ ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ನ ನಾವೇನಂತ ಕರಿತೀವಿ? ಸ್ಲಾಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಕಾಂಪೊನೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಇರುವಂತ ಪ್ಲೇಸ್ ನ ನಾವು ಸ್ಲಾಟ್ ಅಂತ ಕರಿತೀವಿ. ಎ ಸ್ಲಾಟ್ ಇಸ್ ಅನ್ ಓಪನಿಂಗ್ ಪ್ಲೇಸ್ in a computer where you can insert a printed circuit board. Often slots are also known as expansion slots. Adartha slots andru onda, expansion slots antandru onde. Expansion slots antandre enu sir? Expansion slots are located on the motherboard mele locate agirtare. Expansion cards are inserted using expansion slots. Andre expansion slots ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂದ್ರೆ expansion cards ನ ಕನೆಕ್ಟ್ ಮಾಡ್ಲಿಕ್ಕೆ ಕೂಡ ಯೂಸ್ ಆಗುತ್ತೆ. These cards give the new features and increase the performance of computer. Expansion slots ಇಂದ expansion cards ಕನೆಕ್ಟ್ ಆಗುತ್ತೆ. Expansion cards ಇಂದ ನಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ ಅದರಿಂದ ನ್ಯೂ ಫ್ಯೂಚರ್ ಸಿಗುತ್ತೆ and increase the performance of computer. ನಿಮ್ಮ ಕಂಪ್ಯೂಟರ್ ಏನ್ ವರ್ಕ್ ಮಾಡ್ತಾನೆ ಅವನ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಸ್ಟೂಡೆಂಟ್ಸ್. ಅದನ್ನ ನಾವು ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಂತ ಕರಿತೀವಿ. ಕನ್ಫ್ಯೂಷನ್ ಬೇಡ. We are at slots, the fifth component of your motherboard. A slot is an opening place in a computer where you can insert a printed circuit board. It is also known as expansion slots. Expansion slots are located on the motherboard. Expansion cards are used to connect expansion slots are used to connect expansion cards. Not illide. Expansion cards are inserted using expansion slots. Andre expansion slots inda expansion cards connect agtave. These cards are give the new features and increase the performance of computer. New future generate agutte, performance kuda ಜಾಸ್ತಿ ಆಗುತ್ತೆ. Expansion slots ಅಲ್ಲಿ ನಮಗೆ 7 types ಇದೆ students. ಎಲ್ಲ 2 sentence ಇರುತ್ತೆ, ಕನ್ಫ್ಯೂಷನ್ ಬೇಡ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒನ್ ಇಸ್ ಕಾಲ್ಡ್ ISA ಸ್ಲಾಟ್. ನಾವಲ್ಲೇ ಮದರ್ ಬೋರ್ಡ್ ಟೈಪ್ಸ್ ಅಲ್ಲಿ ನೋಡಿದ್ವಿ ISA ಅಂತ. ಅಂಡ್ PCI ಸ್ಲಾಟ್, AGP ಸ್ಲಾಟ್, RAM ಸ್ಲಾಟ್, ಪ್ರೊಸೆಸರ್ ಸ್ಲಾಟ್, PCI ಎಕ್ಸ್ಪ್ರೆಸ್ ಸ್ಲಾಟ್, PC ಕಾರ್ಡ್ಸ್ ಅಂತ ಹೇಳ್ತೀವಿ. These are all 7 different expansion slots. ಒಂದೊಂದಕ್ಕೂ ಅಬ್ರಿವೇಷನ್ ಇದೆ, ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೀಟಾಗಿ ಕೇಳಿ. ಈ ಚಾಪ್ಟರ್ ಎಲ್ಲ ಥಿಯರಿ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರ್ತೀನಿ, ನೀವು ಕೇಳ್ತಾ ಇರ್ಬೇಕು, ಬೇರೆ ಆಪ್ಷನ್ ಇಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ISA ಸ್ಲಾಟ್, ISA ಫುಲ್ ಫಾರ್ಮ್ ನಾವು ಆಗ್ಲೇ ಓದ್ಬಿಟ್ಟಿದೀವಿ ಸ್ಟೂಡೆಂಟ್ಸ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಫುಲ್ ಫಾರ್ಮ್ಗಳು ತುಂಬಾ ಇಂಪಾರ್ಟೆಂಟ್, 1 ಮಾರ್ಕ್ ಕೇಳ್ತಿರ್ತಾರೆ. It is used to connect modem and input devices.
I hope input devices ಅಂದ್ರೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ, ಲೈಕ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್ಸ್ ಇಂಥವನ್ನ ಕನೆಕ್ಟ್ ಮಾಡೋದಕ್ಕೆ. ಮಾಡಮ್ ಅಂದ ತಕ್ಷಣ ಇಂಟರ್ನೆಟ್ ನ ಆಕ್ಸೆಸ್ ಮಾಡೋದಕ್ಕೆ ಮಾಡಮ್ ಅಂತ ಕರಿತೀವಿ. ಮಾಡಮ್ ಸ್ಟ್ಯಾಂಡ್ಸ್ ಫಾರ್ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್. ಇದ್ರ ಬಗ್ಗೆ ಇನ್ನು ಮುಂದೆ ಎಕ್ಸ್ಪ್ಲನೇಷನ್ ಬರುತ್ತೆ, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದು ISS ಸ್ಲಾಟ್ಸ್. ISS ಸ್ಲಾಟ್ಸ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ಒಂದು ಮಾಡಮ್ ಕನೆಕ್ಟ್ ಮಾಡಬಹುದು, ಇನ್ನೊಂದು ಇನ್ಪುಟ್ ಡಿವೈಸಸ್ ಕನೆಕ್ಟ್ ಮಾಡಬಹುದು. ಪಾಯಿಂಟ್ ನಂಬರ್ 2 ಸ್ಟೂಡೆಂಟ್ಸ್, ಎಲ್ಲರ ಕಾನ್ಸಂಟ್ರೇಷನ್ ಇಲ್ಲಿರಬೇಕು. ಪಾಯಿಂಟ್ ನಂಬರ್ 2, PCI ಸ್ಲಾಟ್ಸ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಅಂತ ಹೇಳ್ತೀವಿ. It is used to connect graphics acceleration cards and sound cards, internal modems, etc. So ಇದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ಒಂದು ಗ್ರಾಫಿಕ್ಸ್ ಗೆ ಸಪೋರ್ಟ್ ಮಾಡುವಂತದನ್ನ ಕನೆಕ್ಟ್ ಮಾಡಬಹುದು, ಸೌಂಡ್ ಕಾರ್ಡ್ ಗಳನ್ನ ಕನೆಕ್ಟ್ ಮಾಡಬಹುದು, ಇಂಟರ್ನಲ್ ಮಾಡಮ್ ಗಳನ್ನ ಕನೆಕ್ಟ್ ಮಾಡಬಹುದು ಸ್ಟೂಡೆಂಟ್ಸ್. ಇದನ್ನ ನಾವು ಕರೆಯುವಂತದ್ದು PCI ಸ್ಲಾಟ್ಸ್ ಅಂತ ಹೇಳಿ. PCI ಫುಲ್ ಫಾರ್ಮ್ ಏನು? ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. Take on the point number 3, which is called AGP slots. AGP nu kuda now types of motherboard alli nodidivi students. AGP full form eno? Accelerated graphic port anta heltivi. Nodi hesaralle ide graphics anta heli. Accelerated graphic port, AGP full form. It is used to connect graphics acceleration cards and video cards. Nodi nimma PCI alli bari sound cards ಮಾತ್ರ ಇತ್ತು, ಬಟ್ AGP ಅಲ್ಲಿ ನೋಡಿ ವಿಡಿಯೋ ಕಾರ್ಡ್ಸ್ ಕೂಡ ಸಿಗುತ್ತೆ. ಅಂದ್ರೆ ವಿಡಿಯೋ ಅಂದಿದ ತಕ್ಷಣ ನಿಮ್ಗೆ ವಿಡಿಯೋದಲ್ಲಿ ವಿಡಿಯೋನೂ ಬರುತ್ತೆ, ಜೊತೆಗೆ ಬೇಸಿಕ್ ಆಗಿ ಅದ್ರ ಆಡಿಯೋ ಕೂಡ ಆಡಿಯೋ ಕೂಡ ನೀವು ಕೇಳಬಹುದು. ಅಲ್ಲಿಗೆ ವಿಡಿಯೋ ಕಾರ್ಡ್ಸ್ ಅಂದಿದ ತಕ್ಷಣ ನಿಮ್ಗೆ ಎರಡು ಸಪೋರ್ಟ್ ಇರುತ್ತೆ, ವಿಡಿಯೋ ಡಿಸ್ಪ್ಲೇನೂ ಇರುತ್ತೆ, ಜೊತೆಗೆ ಆಡಿಯೋ ಲಿಸನ್ ಕೇಳಬಹುದು ನೀವು. ಸೊ ದಿಸ್ ಇಸ್ ಅಬೌಟ್ ಯುವರ್ AGP ಸ್ಲಾಟ್. ಇಲ್ಲಿ ನೋಡಿ, ಆಲ್ ಸೆಲ್ರಾನ್ ಅಂಡ್ Pentium 3 motherboards comes with AGP slot. ಜನರಲಿ AGP ಸ್ಲಾಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಸೆಲ್ರಾನ್ ಪ್ರೊಸೆಸರ್ ಗಳಲ್ಲಿ ನಥಿಂಗ್ ಬಟ್ ಮದರ್ ಬೋರ್ಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, Pentium 3 ಮದರ್ ಬೋರ್ಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಐಡಿಯಾ ಬಂತ? ಸೆಲ್ರಾನ್ ಅನ್ನೋದು ಒಂದು ಕಂಪನಿ, Pentium 3 ಅನ್ನೋದು ಕೂಡ ಒಂದು ಕಂಪನಿ ಸ್ಟೂಡೆಂಟ್ಸ್. ಡೋಂಟ್ ಕನ್ಫ್ಯೂಸ್. ಒಂದು ವರ್ಷನ್ ನ Pentium 3 ಅಂತ ಕರೆದ್ರು, ಅಲ್ಲಿ ಯೂಸ್ ಮಾಡ್ತಿರೋದು AGP ಸ್ಟೂಡೆಂಟ್ಸ್. ಅಲ್ಲಿಗೆ ಥರ್ಡ್ ಒನ್ ಮುಗಿತು ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ISA ಮುಗಿಸಿದೀವಿ, PCI ಮುಗಿಸಿದೀವಿ, AGP ಮುಗಿಸಿದೀವಿ. ಪಾಯಿಂಟ್ ನಂಬರ್ 4, which is called RAM slot. RAM full form ಏನು ಸ್ಟೂಡೆಂಟ್ಸ್? Random access memory ಅಂತ ಕರಿತೀವಿ. It is used to install 2 types. ನೋಡಿ, ಇನ್ಸ್ಟಾಲ್ ಮೆಮೊರಿನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ 2 ಟೈಪ್ಸ್ ಇದೆ ಸ್ಟೂಡೆಂಟ್ಸ್. ಯಾವ್ಯಾವುದು? ಒಂದು SIMM, another one is called DIMM. SIMM ಅಂತಂದ್ರೆ ತುಂಬಾ ಸಿಂಪಲ್, ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. DIMM ನೀವು ಆಲ್ರೆಡಿ ನೋಡಿದ್ದೀರಾ ಟೈಪ್ಸ್ ಆಫ್ ಮದರ್ ಬೋರ್ಡ್ ಅಲ್ಲಿ, ವಿಚ್ ಇಸ್ ಕಾಲ್ಡ್ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಅಂತ ಹೇಳ್ತೀವಿ. ಸೊ ಇವೆರಡು RAM ಸ್ಲಾಟ್ಸ್ ಅಲ್ಲಿ ಬರುವಂತ ಟೈಪ್ಸ್. ಸೊ SIMM ಗೆ ಎಷ್ಟು ಪಿನ್ಸ್ ಇರುತ್ತೆ ಅಂತಂದ್ರೆ, ಇಟ್ ಹ್ಯಾಸ್ 72 ಪಿನ್ಸ್ ಸ್ಟೂಡೆಂಟ್ಸ್. ಎಷ್ಟಿರುತ್ತೆ? 72 ಪಿನ್ಸ್ ಆಫ್ ಸ್ಲಾಟ್ಸ್ ಅಂತ ಹೇಳ್ತೀವಿ. ಹಾಗೆ DIMM ಅಂತ ಹೇಳ್ತೀವಿ, ಇವನ್ಗೆ ಎಷ್ಟು ಪಿನ್ಸ್ ಇರುತ್ತೆ ಅಂತಂದ್ರೆ 168 ಪಿನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬಂತ? RAM ಸ್ಲಾಟ್ಸ್, it is used to install memory. 2 types, SIMM, DIMM. SIMM stands for single inline memory module. DIMM stands for dual inline memory module. It is 72 pins, 168 pins. Take on the next one, that is called point number 5, which is called processor slot. It is used to insert the largest chip on the motherboard students. ನೋಡಿ ಸ್ಟೂಡೆಂಟ್ಸ್, ಪ್ರೊಸೆಸರ್ ಇಂದ ತಕ್ಷಣ ಈಗ ತಾನೇ ಓದ್ಕೊಂಡು ಬಂದಿದ್ದೀವಿ ನಾವು. ಇಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಚಿಪ್ ಆನ್ ದ ಮದರ್ ಬೋರ್ಡ್. ನಾನು ಆಗ್ಲೇ ಹೇಳಿದ್ನಲ್ವಾ, ಆ ಪಾಯಿಂಟ್ ಎಲ್ಲಿದೆ ನೋಡಿ. ಎ ಸ್ಮಾಲ್ ಫ್ಯಾನ್ ಲೊಕೇಟೆಡ್ ಆನ್ ದ ಟಾಪ್ ಆಫ್ ಪ್ರೊಸೆಸರ್ ಚಿಪ್. ಇದ್ರ ಮೇಲೆ ಯಾವಾಗ್ಲೂ ಒಂದು ಫ್ಯಾನ್ ಅನ್ನೋನು ಲೊಕೇಟ್ ಆಗಿರ್ತಾನೆ ಸ್ಟೂಡೆಂಟ್ಸ್, ಸ್ಮಾಲ್ ಫ್ಯಾನ್ ಅದು. ಸೊ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ, ನಾವು ಅದನ್ನ ಪ್ರೊಸೆಸರ್ ಎಲ್ಲಿದೆ ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈನ ಮಾಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಸೆಸರ್ ಸ್ಲಾಟ್, it is used to insert the largest chip on the motherboard. A small fan located on the top of processor chip, so we can easily identify. Point number 6, that is called PCI express slot. ನೋಡಿ, ನಾವು ಆಗ್ಲೇ ಓದಿದ್ದು PCI slots. ಇಲ್ಲಿದೆ ನೋಡಿ, ಪಾಯಿಂಟ್ ನಂಬರ್ 2. ಕನ್ಫ್ಯೂಸ್ ಬೇಡ. ಪಾಯಿಂಟ್ ನಂಬರ್ 6 ಅಲ್ಲಿ ಇರೋದು PCI express slot.
ಇಲ್ಲಿ ಎಕ್ಸ್ಪ್ರೆಸ್ ಬಂದಿದೆ ಅಷ್ಟೇ, ಅದನ್ನ ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಎಕ್ಸ್ಪ್ರೆಸ್ ಗೆ ಫುಲ್ ಫಾರ್ಮ್ ಇಲ್ಲ ಸ್ಟೂಡೆಂಟ್ಸ್, PCI ಫುಲ್ ಫಾರ್ಮ್ ನ ಬರೀರಿ. ಇಟ್ ಸ್ಟ್ಯಾಂಡ್ಸ್ ಫಾರ್ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಎಕ್ಸ್ಪ್ರೆಸ್ ಸ್ಲಾಟ್. ಏನ್ ಸರ್ ಇದರಿಂದ ಅಡ್ವಾಂಟೇಜ್? ಇಟ್ ಹ್ಯಾಸ್ ಫಾಸ್ಟರ್ ಆರ್ಕಿಟೆಕ್ಚರ್ ದಾನ್ AGP ಅಂಡ್ PCI. ಅಂದ್ರೆ ನೀವು ನಾರ್ಮಲ್ PCI ಏನ್ ನೋಡಿದ್ರಿ, ನಾರ್ಮಲ್ AGP ಏನ್ ನೋಡಿದ್ರಿ, ಅವರಿಬ್ರು ಕಂಬೈನ್ಡ್ ಆಗಿ ತುಂಬಾ ಫಾಸ್ಟ್ ಆದ್ರೆ ಯಾರು ಇರ್ತಾರೆ? PCI ಎಕ್ಸ್ಪ್ರೆಸ್ ಸ್ಲಾಟ್ ಇರ್ತಾರೆ. ಐಡಿಯಾ ಬಂತ? Take on the last one, that is called PC cards. Sir, PC ಅಂತಂದ್ರೆ ಏನು? PC stands for personal computer card ಅಂತ ಹೇಳ್ತೀವಿ. Personal computer card. It is used in laptop computers. It includes network cards, modems, Wi-Fi card ಅಂತ ಹೇಳ್ತೀವಿ. ಜನರಲ್ ಆಗಿ ಪರ್ಸನಲ್ ಕಂಪ್ಯೂಟರ್ ಕಾರ್ಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಗಳಲ್ಲಿ ಯೂಸ್ ಮಾಡ್ತಾರೆ. ಐಡಿಯಾ ಇದೆಯಲ್ಲ ಲ್ಯಾಪ್ಟಾಪ್ಸ್ ಅಂತಂದ್ರೆ? ಡೆಸ್ಕ್ಟಾಪ್ ಅಂತಂದ್ರೆ ಕೀಬೋರ್ಡ್ ಸಪರೇಟ್, ಮೌಸ್ ಸಪರೇಟ್, CPU ಸಪರೇಟ್, ಮಾನಿಟರ್ ಸಪರೇಟ್, ಒಂದು ಟೇಬಲ್ ಮೇಲೆ ಯೂಸ್ ಮಾಡ್ತೀವಿ. ಬಟ್ ಲ್ಯಾಪ್ಟಾಪ್ ಅಂದಿದ ತಕ್ಷಣ ಎಲ್ಲ ಕಂಬೈನ್ಡ್ ಟುಗೆದರ್ ಇರುತ್ತೆ ಸ್ಟೂಡೆಂಟ್ಸ್. ವಿ ಕ್ಯಾನ್ ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಲೈಕ್ ಸೂಟ್ ಕೇಸ್ ತರ ತಗೊಂಡು ಹೋಗ್ತಾ ಇರ್ತೀವಿ. ಅದನ್ನ ನಾವು ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಇಟ್ ಇನ್ಕ್ಲೂಡ್ಸ್ ನೆಟ್ವರ್ಕ್ ಕಾರ್ಡ್ಸ್ ಕೂಡ ಇರುತ್ತೆ, ಮಾಡೆಮ್ಸ್ ನ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ವೈಫೈ ಕಾರ್ಡ್ ಅಂತ ಹೇಳ್ತೀವಿ. ವೈಫೈಗಳು ನಿಮ್ಗೆ ಐಡಿಯಾ ಇರುತ್ತೆ, ಲೈಕ್ ನಿಮ್ಮ ಸೆಲ್ ಫೋನ್ ಇಂದ ಇನ್ನೊಬ್ಬರಿಗೆ ನಿಮ್ಮ ಒಂದು ಇಂಟರ್ನೆಟ್ ನ ಶೇರ್ ಮಾಡ್ಬೇಕು ಅಂತಂದ್ರೆ ವೈಫೈ ಹಾಟ್ಸ್ಪಾಟ್ ನ ಸೆಲೆಕ್ಟ್ ಮಾಡ್ತೀರಾ, ಅವರು ಇನ್ನೊಂದು ಸೆಲ್ ಫೋನ್ ಅಲ್ಲಿ ವೈಫೈ ನ ಕನೆಕ್ಟ್ ಮಾಡ್ತಾರೆ. ವೈಫೈ ಫುಲ್ ಫಾರ್ಮ್ ಬಂದು ವೈರ್ಲೆಸ್ ಫಿಡಿಲಿಟಿ ಅಂತ ಹೇಳಿ. ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೆ PC ಕಾರ್ಡ್ಸ್ ಇಂದ ಇಷ್ಟು ಅಡ್ವಾಂಟೇಜ್ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ದ ಕಾಂಪೊನೆಂಟ್ ನಂಬರ್ 5 completed, that is called which is called slots students, nothing but expansion slots ಅಂತ ಹೇಳ್ತೀವಿ. ಟೋಟಲ್ ಎಷ್ಟಿದೆ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಲ್ಲಿ? 7 ಇದೆ ಸ್ಟೂಡೆಂಟ್ಸ್. ಒನ್ ಇಸ್ ಕಾಲ್ಡ್ ISK slots, PCI slots, AGP slots, RAM slots, processor slots, PCI express slots. The next one, PC cards. Idea banta? The components of motherboard anta tagondaga ನಮಗೆ 7 ಕಾಂಪೊನೆಂಟ್ಸ್ ಇತ್ತು ಸ್ಟೂಡೆಂಟ್ಸ್. ಅದರಲ್ಲಿ ನಾವೀಗ 5 ಕಾಂಪೊನೆಂಟ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಬಸ್ಸು, ಬಯಾಸು, ಸಿಮಾಸು, ಪ್ರೊಸೆಸರ್, ಸ್ಲಾಟ್ಸ್ ಸ್ಟೂಡೆಂಟ್ಸ್. Take on the point number 6, which is called disk controller. ಯಾವುದು ಪಾಯಿಂಟ್ ನಂಬರ್ 6? ಡಿಸ್ಕ್ ಕಂಟ್ರೋಲರ್. ಡಿಸ್ಕ್ ಅಂದ ತಕ್ಷಣ ದಟ್ ಇಸ್ ನಾಟ್ ನ್ಯೂ ವರ್ಡ್ ಫಾರ್ ಯು. ಎಲ್ಲಿ CD ಅಲ್ಲಿ ನೋಡಿದಿರಾ ಕಾಂಪ್ಯಾಕ್ಟ್ ಡಿಸ್ಕ್, DVD ಅಲ್ಲಿ ನೋಡಿದಿರಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿಜಿಟಲ್ ವಿಡಿಯೋ ಡಿಸ್ಕ್, ಬ್ಲೂರೇ ಡಿಸ್ಕ್. ಐಡಿಯಾ ಇದೆಯಾ? ಹಾಗೆ ಸ್ಟೂಡೆಂಟ್ಸ್ ಇಲ್ಲಿ ಡಿಸ್ಕ್ ಕಂಟ್ರೋಲರ್ಸ್ ಅಂತ ಬರುತ್ತೆ. ಪಾಯಿಂಟ್ ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ಡಿಸ್ಕ್ ಕಂಟ್ರೋಲರ್ಸ್ ಅಂದಿದ ತಕ್ಷಣ 2 ಡಿಸ್ಕ್ ಕಂಟ್ರೋಲರ್ಸ್ ಬರುತ್ತೆ, ಒಂದು ಹಾರ್ಡ್ ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ಇವೆರಡರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಏನಿದು? ಇಟ್ ಈಸ್ ದ ಸರ್ಕ್ಯೂಟ್ ದಟ್ ಎನೇಬಲ್ಸ್ ದ CPU ಟು ಕಮ್ಯುನಿಕೇಟ್ ವಿತ್ ಹಾರ್ಡ್ ಡಿಸ್ಕ್ ಅಂಡ್ ಫ್ಲಾಪಿ ಡಿಸ್ಕ್ ಆರ್ ಅದರ್ ಡಿಸ್ಕ್ ಡ್ರೈವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಡಿಸ್ಕ್ ದಟ್ ಎನೇಬಲ್ಸ್ CPU ಟು ಕಮ್ಯುನಿಕೇಟ್. ಅಂದ್ರೆ CPU ಇಂದ ಹಾರ್ಡ್ ಡಿಸ್ಕ್ ಕನೆಕ್ಟ್ ಆಗ್ಬೇಕು, ಕಮ್ಯುನಿಕೇಟ್ ಆಗ್ಬೇಕು ಅಂದ್ರೆ, ಫ್ಲಾಪಿ ಡಿಸ್ಕ್ ಕನೆಕ್ಟ್ ಕಮ್ಯುನಿಕೇಶನ್ ಬೇಕು ಅಂತಂದ್ರೆ, ಅದರ ಇನ್ಯಾವುದೇ ಡಿಸ್ಕ್ ಡ್ರೈವ್ ಗೆ ಕನೆಕ್ಟ್ ಕಮ್ಯುನಿಕೇಶನ್ ಬೇಕು ಅಂತಂದ್ರೆ ಡಿಸ್ಕ್ ಕಂಟ್ರೋಲರ್ಸ್ ಯೂಸ್ ಆಗ್ತಾರೆ. ಎಷ್ಟು ಡಿಸ್ಕ್ ಕಂಟ್ರೋಲರ್ಸ್ ಇದೆ? ಇಟ್ ಹ್ಯಾಸ್ 2 types. One is called hard disk controller, another one is called floppy disk controller. ಬನ್ನಿ ಸ್ಟೂಡೆಂಟ್ಸ್, ಹಾರ್ಡ್ ಡಿಸ್ಕ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇದೆ, ಫ್ಲಾಪಿ ಡಿಸ್ಕ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇದೆ. ನಮ್ಗೀಗ ಬೇಕಾಗಿರೋದು ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಬಗ್ಗೆ, ಆಮೇಲೆ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬಗ್ಗೆ. ನೋಡಿ, ದ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಈಸ್ ದ ಇಂಟರ್ಫೇಸ್ ದಟ್ ಎನೇಬಲ್ಸ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ರೀಡ್ ಅಂಡ್ ರೈಟ್ ಆಪರೇಷನ್ಸ್ ಆನ್ ಹಾರ್ಡ್ ಡಿಸ್ಕ್ ಡ್ರೈವ್. ಅಂದ್ರೆ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ಇಟ್ ಈಸ್ ಒನ್ ಆಫ್ ದ ಇಂಟರ್ಫೇಸ್ ಅಂತ ಹೇಳ್ತೀವಿ ದಟ್ ಎನೇಬಲ್ಸ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ರೀಡ್ ಅಂಡ್ ರೈಟ್ ಆಪರೇಷನ್ಸ್. ಹಾರ್ಡ್ ಡಿಸ್ಕ್ ಒಳಗಡೆ ನೀವು ರೀಡ್ ಆಪರೇಷನ್ ಮಾಡಬೇಕು ಇಲ್ಲ ರೈಟ್ ಆಪರೇಷನ್ ಮಾಡಬೇಕು ಅಂತಂದ್ರೆ ನಿಮಗೆ ಯಾರ ಹೆಲ್ಪ್ ಬೇಕು ಅಂತಂದ್ರೆ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಹೆಲ್ಪ್ ಬೇಕು ಸ್ಟೂಡೆಂಟ್ಸ್. The next one, the first standard hard disk controller developed is the IDE. IDE stands for Integrated Digital Electronics ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಯಾರು ಇಂಟ್ರೊಡ್ಯೂಸ್ ಆಗಿರ್ತಾರೆ ಅಂತಂದ್ರೆ IDE ಅಂತ ಹೇಳ್ತೀವಿ. IDE ಫುಲ್ ಫಾರ್ಮ್ ಬಂದು ಇಂಟಿಗ್ರೇಟೆಡ್ ಡಿಜಿಟಲ್
ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ. It is also known as ATA. ATA stands for Advanced Technology Attachment. IDE ನ ಇನ್ನೂ ಒಂದು ಹೆಸರಿಂದ ಕರಿತೀವಿ. ಅದರ ಹೆಸರು ಏನು ಅಂತಂದ್ರೆ ATA ಅಂತ ಹೇಳ್ತೀವಿ. IDE stands for Integrated Digital Electronics ಅಂತ ಹೇಳ್ತೀವಿ. ATA ಅಂತಂದ್ರೆ Advanced Technology Attachment ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎ 40 ವೈರ್ ರಿಬ್ಬನ್ ಕೇಬಲ್ ಸ್ಟೂಡೆಂಟ್ಸ್. ಅಂದ್ರೆ ಇವನ ಕೇಬಲ್ಸ್ ಅಲ್ಲಿ 40 ಕೇಬಲ್ಸ್ ಒಂದೇ ಕಡೆ ಅಟ್ಯಾಚ್ ಆಗಿರುತ್ತೆ. ಸ್ಮಾಲ್ ವೈರ್ಸ್ ಸ್ಟೂಡೆಂಟ್ಸ್. ಒಂದು 40 ಕೇಬಲ್ಸ್ ಏನಾಗಿರುತ್ತೆ, ಚಿಕ್ಕದಾಗಿ ಒಂದೇ ಕೇಬಲ್ ಆಗಿ ಅಟ್ಯಾಚ್ ಆಗಿರುತ್ತೆ. ಅದರಿಂದ ಅಡ್ವಾಂಟೇಜ್ ಏನು? ಇಟ್ ಕ್ಯಾನ್ ಕನೆಕ್ಟ್ ಬಿಟ್ವೀನ್ ಮದರ್ ಬೋರ್ಡ್ ಅಂಡ್ ಹಾರ್ಡ್ ಡಿಸ್ಕ್ ಡ್ರೈವ್. ನೋಡಿ, ಮದರ್ ಬೋರ್ಡ್ ಕೂಡ ಕನೆಕ್ಟ್ ಆಗಿರುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್ ಕೂಡ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಇನ್ ಬಿಟ್ವೀನ್ ಮದರ್ ಬೋರ್ಡ್ ಗೆ ಹಾರ್ಡ್ ಡಿಸ್ಕ್ ಗೆ ಮಿಡಿಲ್ ಅಲ್ಲಿ ಕನೆಕ್ಟ್ ಆಗಿರುವಂತವನ್ನ ನಾವು ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಂತ ಕರಿತೀವಿ. ಅನದರ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಈಸ್, ಅಂದ್ರೆ ನಿಮ್ಮ ನೆಕ್ಸ್ಟ್ ವರ್ಷನ್ ಆಫ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಯಾರು? EIDE ಅಂತ ಹೇಳ್ತೀವಿ. EIDE ಅಂದ್ರೆ ಐಡಿಇನೇ. ಐಡಿ ನೆಕ್ಸ್ಟ್ ವರ್ಷನ್ EIDE. EIDE ಫುಲ್ ಫಾರ್ಮ್ ಏನು? ಎನ್ಹಾನ್ಸ್ಡ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ. ಇವನ ಸ್ಪೆಷಾಲಿಟಿ ಏನು ಸರ್? ಇಟ್ ಹ್ಯಾಸ್ 4 drives ಟು ಬಿ ಕನೆಕ್ಟೆಡ್ ಟು ಎ ಡ್ಯುಯಲ್ ಚಾನಲ್ ಕಂಟ್ರೋಲರ್. 2 ಚಾನಲ್ ನಲ್ಲಿ 4 drives ಇರುತ್ತೆ. 2 ಚಾನಲ್ ಏನಕ್ಕೆ ಅಂತಂದ್ರೆ, 1 ಚಾನಲ್ ಈಸ್ ಯೂಸ್ಡ್ ಫಾರ್ ಇನ್ಪುಟ್, ಅನದರ್ ಚಾನಲ್ ಈಸ್ ಯೂಸ್ಡ್ ಫಾರ್ ಔಟ್ಪುಟ್. ಐಡಿಯಾ ಬಂತ ಸ್ಟೂಡೆಂಟ್ಸ್? Again I am repeating, we are in the concept of disk controllers. It is the circuit that enables the CPU communicate with the hard disk, floppy disk, other disk drives. It has 2 types. One is called hard disk controller, another one is called floppy disk controller. We are in the concept of hard disk controller. The hard disk controller is the interface that enables the computer to perform read and write operations on the hard disk drive. Andre hard disk drive alli read operation, write operation agbeku antandre hard disk controller tumba important. The first standard hard disk controller developed is the IDE, Integrated Digital Electronics ಅಂತ ಹೇಳ್ತೀವಿ. ಇವನ್ನ ಇನ್ನೂ ಒಂದು ಹೆಸರಿಂದ ಕರಿತೀವಿ ATA ಅಂತ, Advanced Technology Attachment ಅಂತ ಹೇಳ್ತೀವಿ. It is a 40 wires of ribbon cable connected between motherboard and hard disk drive. Motherboard ಗೆ hard disk drive ಗೆ connection ಗೋಸ್ಕರ ಯೂಸ್ ಮಾಡ್ತೀವಿ. Another hard disk controller is the EIDA, that is called Enhanced Integrated Digital Electronics. It has 4 drives to be connected to a dual channel controller. This is about your hard disk controller. Take on the next one, which is called floppy disk controller anta helthivi. Any floppy disk controller? A floppy disk controller is an interface that enables the computer to perform read and write operations on floppy disk drive. Nodi, ಎರಡು ಡೆಫಿನೇಷನ್ ಒಂದೇ. ಇಲ್ಲಿ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಂತ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಅಂತ ಸ್ಟಾರ್ಟ್ ಆಗುತ್ತೆ. ಇದು ಇಂಟರ್ಫೇಸ್, ಇದು ಇಂಟರ್ಫೇಸ್. ಇದು ಕಂಪ್ಯೂಟರ್ ನ ಕನೆಕ್ಟ್ ಮಾಡಿ ಕೊಡ್ತಾನೆ, ರೀಡ್ ಅಂಡ್ ರೈಟ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿ ಕೊಡ್ತಾನೆ. ಇಲ್ಲೂ ಕೂಡ ಸೇಮ್, ಬಟ್ ಇಲ್ಲಿ ಆ ಎಲ್ಲ ಆಪರೇಷನ್ಸ್ ಹಾರ್ಡ್ ಡಿಸ್ಕ್ ಡ್ರೈವ್ ಆಗುತ್ತೆ, ಬಟ್ ಇಲ್ಲಿ ಎಲ್ಲ ಆಪರೇಷನ್ಸ್ ಫ್ಲಾಪಿ ಡಿಸ್ಕ್ ಡ್ರೈವ್ ಆಗುತ್ತೆ. ಇಟ್ ಈಸ್ ಕಂಟ್ರೋಲರ್ is an interface that enables the computer to perform read and write operations on floppy disk drive. It usually performs the data transmission in direct memory access mode. Now adana DMA anta karithವಿ. DMA ಅಂತಂದ್ರೆ direct memory access ಅಂತ. It is 33 wire ribbon cable. ನೋಡಿ, ನಿಮ್ಮ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 40 wires of ribbon cable ಸಿಕ್ತು, ಬಟ್ ಇಲ್ಲಿ ಎಷ್ಟು ವೈರ್ಸ್? 33 wire ribbon cable ಸಿಕ್ತು. Connected between motherboard and floppy disk drive. But ಇಲ್ಲಿ connect motherboard and hard disk drive ಅಂತ ಓದ್ತೀವಿ, ಇಲ್ಲಿ connected between motherboard and floppy disk drive ಅಂತ ಓದ್ತೀವಿ. This is about your floppy disk controller. Again I am repeating students, floppy disk controller is an interface that enables the computer to perform read and write operations on floppy disk drive. It usually performs data transmission in direct memory access DMA mode. It is 33 wire ribbon cable connected between motherboard and floppy disk drive. This is about your disk controllers, and successfully we are completed
the sixth component of motherboard, which is called disk controller. That is, students, take down the point number 7, which is called IO ports and interfaces. IO ports and interfaces. IO ಅಂತಂದ್ರೆ ಏನು? IO stands for input and output. IO ports and interfaces are used to connect external devices like keyboard, mouse, printer, etc. to the computer, which gets connected to the computer's motherboard. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ IO ports ಇಂದ ಇಂಟರ್ಫೇಸಸ್ ಇಂದ ನಮಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ನಮ್ಮ ಹತ್ರ ಇರುವಂತಹ ಕೀಬೋರ್ಡ್, ಮೌಸ್, ಪ್ರಿಂಟರ್, ಮಾನಿಟರ್ ಎಕ್ಸೆಟ್ರಾ ಡಿವೈಸಸ್ ನ ಕಂಪ್ಯೂಟರ್ಗೆ ಆಮೇಲೆ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸಿ ಸ್ಟೂಡೆಂಟ್ಸ್, ಸಮ್ IO ports and interfaces ಲಿಸ್ಟ್ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಶಾಕ್ ಆಗ್ತಿದ್ದೀರಾ? ನಿಮ್ಮ ಶಾಕಿಂಗ್ ನನಗೆ ಇಲ್ಲಿ ಗೊತ್ತಾಗ್ತಿದೆ. ಸೊ ದಟ್ ಈಸ್ ಕಾಲ್ಡ್ ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್, IDE port, USB port, PS52 port, AGP port, SCSI port, VGA port, game port, sockets, MIDI port, power connector, firewire port, modem, Ethernet port, DVI port ಅಂತ ಕರಿತೀವಿ. ಇಷ್ಟನ್ನ ನಾವು ಕರೆಯುವಂತದ್ದು IO ports and interfaces ಅಂತ. ಸೊ ಯಾರೂನು ಕನ್ಫ್ಯೂಸ್ ಆಗಬೇಡಿ. ಈ ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಯಾವ್ದು ನೆಕ್ಸ್ಟ್ ಕ್ಲಾಸು? IO ports and interfaces. ಐ ಹೋಪ್ ಎಲ್ಲರೂ ಹ್ಯಾಪಿ ಆಗೋಗಿದ್ದೀರಾ ಅಂತ ಕಾಣಿಸುತ್ತೆ. ಸೊ ನನಗೆ ಗೊತ್ತಾಗ್ತಿದೆ ಸ್ಟೂಡೆಂಟ್ಸ್. ಎಸ್, ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ ಇವತ್ತು ಏನೇನು ಸ್ಟಡಿ ಮಾಡಿದ್ವಿ ಅಂತ. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇವತ್ತು ನಾವು ಸ್ಟಡಿ ಮಾಡಿದ್ದು ಪ್ರೊಸೆಸರ್ ಅಂಡ್ ಸ್ಲಾಟ್ಸ್ ಅಂಡ್ ಡಿಸ್ಕ್ ಕಂಟ್ರೋಲರ್. ಪ್ರೊಸೆಸರ್ ಅಂದ ತಕ್ಷಣ 3 units. ಒನ್ ಇಸ್ ಕಾಲ್ಡ್ ALU, CU ಅಂಡ್ ರಿಜಿಸ್ಟರ್ಸ್. ಸ್ಲಾಟ್ಸ್ ಅಂದ ತಕ್ಷಣ ಎಕ್ಸ್ಪಾನ್ಷನ್ ಸ್ಲಾಟ್ಸ್. ಇದರಲ್ಲಿ 7 units ಸ್ಟೂಡೆಂಟ್ಸ್, ನಥಿಂಗ್ ಬಟ್ 7 ಟೈಪ್ಸ್, ನೆನಪಿರ್ಲಿ. ಹಾಗೆ ನಾವು ಡಿಸ್ಕ್ ಕಂಟ್ರೋಲರ್ 2 ಟೈಪ್ಸ್. ಒಂದು ಬಂದು ಹಾರ್ಡ್ ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್, HDC, FDC. ರಿಮೈನಿಂಗ್ IO ports and interfaces ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.